ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಅಪರಿಮಿತ ಕೃಪೆಯು ಶಾಂತಿಯು ಈ ಮುಂಜಾನೆಯಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಉಂಟಾಗಲಿ. ದೇವರ ಕನಿಕರವನ್ನು ಈ ತಿಂಗಳು ನಾವು ಧ್ಯಾನಿಸುವಂತೆ, ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ಕರ್ತನ ವಾಕ್ಯಗಳೊಂದಿಗೆ ನಮ್ಮ ಸಂಗಡ ಮಾತನಾಡಲಿ. ಇಬ್ರಿಯ ಪತ್ರಿಕೆಯ ಗ್ರಂಥಕರ್ತ ಈತನು ಅಧ್ಯಾಯದಲ್ಲೂ ಹಳೆ ಒಡಂಬಡಿಕೆಯ ಅನೇಕ ವಿಷಯಗಳನ್ನ ಪ್ರಸ್ತಾಪಿಸ್ತಾ ಪ್ರತಿಯೊಂದು ವಿಷಯಗಳಲ್ಲಿ ಯೇಸು ಕ್ರಿಸ್ತನ ಮಹತ್ವವನ್ನೇ ತೋರಿಸ್ತಾ ಹೋಗ್ತಾನೆ. ಈ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಗೆ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಆತನು ಬಂದು ನಂತರದಲ್ಲಿ ಆತನಿಗೆ ಎಲ್ಲವೂ ಅಧೀನವಾಗುವಂಥ ಅಧಿಕಾರ ಸ್ಥಾನವನ್ನು ಆತನು ಪಡೆದುಕೊಂಡನು. ಅದಕ್ಕಾಗಿ ಆತನು ಮರಣವನ್ನು ಅನುಭವಿಸಬೇಕಾಯಿತು. ಬಹಳ ತೀವ್ರವಾಗಿ ಒಂದು ಮಾತು ಹೇಳ್ತದೆ, ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಯ್ತು ಅನ್ನುವಂಥ ಮಾತು ಬಹಳ ಶ್ರೇಷ್ಠವಾಗಿ ಬರ್ತದೆ. ಎಲ್ಲರಿಗೋಸ್ಕರ, ಯಾವ ಭೇದ ಭಾವವಿಲ್ಲದೆ, ಆ ದೇಶ ಈ ದೇಶದವರೆನ್ನದೆ, ಆ ಭಾಷೆಯವರು ಈ ಭಾಷೆಯವರೆನ್ನದೆ, ಈ ಊರು ಅಥವಾ ಆ ಗುಡ್ಡಗಾಡು ಪ್ರದೇಶದ ಜನರು ಎಂಬುದೇ, ಪಟ್ಟಣದವರು ಹಳ್ಳಿಗರು ಎಂಬುದೇ, ಬಡವರು ಶ್ರೀಮಂತರು ಎನ್ನುವಂಥ ಭೇದವಿಲ್ಲದೆ ಎಲ್ಲರಿಗಾಗಿ ಆತನು ದೇವರ ಕೃಪೆಯಿಂದ ಮರಣವನ್ನು ಅನುಭವಿಸ್ತಾನೆ. ಈ ಎಲ್ಲರೂ ಎನ್ನುವಂಥ ಈ ಭಾಗದಲ್ಲಿ ಮನುಷ್ಯರಾದ ನಾವಿದ್ದೇವೆ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಈ 2ನೇ ಅಧ್ಯಾಯದಲ್ಲಿ ನಮ್ಮ ಕುರಿತು ಅನೇಕ ಪದಗಳು ಬಳಕೆ ಆಗ್ತದೆ. ಅದೊಂದು ಬಹಳ ವಿಶೇಷವಾದ ವಿಷಯ. 10ನೇ ವಚನದಲ್ಲಿ ಬಹುಮಂದಿ ಪುತ್ರರು ಅಂತ ಹೇಳ್ತಾನೆ ನಮ್ಮನ್ನು ಕುರಿತು. ನಂತರದಲ್ಲಿ 11ನೇ ವಚನದಲ್ಲಿ ಪವಿತ್ರರಾಗುವವರು ಎಂಬುದಾಗಿ ನಮ್ಮ ಕುರಿತು ಹೇಳ್ತಾನೆ. ಅದೇ 11ರಲ್ಲಿ ನಮ್ಮ ಕುರಿತು ಸಹೋದರರು ಅಂತ ಹೇಳ್ತಾನೆ. 13ನೇ ವಚನಕ್ಕೆ ಬರ್ಬೇಕಾದ್ರೆ ನಮ್ಮ ಕುರಿತು ಮಕ್ಕಳು ಅಂತಾನೆ. 14ನೇ ವಚನಕ್ಕೆ ಬರುವಾಗ ಈ ಮಕ್ಕಳು ರಕ್ತ ಮಾಂಸಧಾರಿಗಳಾದ್ರು ಅಂತಾನೆ. ಬಹಳ ಗಂಭೀರವಾಗಿ ನಾವು ಚಿಂತಿಸಬೇಕಾದ ಒಂದು ವಾಕ್ಯದ ಭಾಗವಾಗ್ತದೆ. ಮಕ್ಕಳು ಎನ್ನುವಾಗ ದೇವರ ಸಾರೂಪ್ಯ ಧರಿಸಿದವರು, ರಕ್ತ ಮಾಂಸಧಾರಿಗಳು ಎಂಬುದಾಗಿ ಹೇಳುವಾಗ ಪಾಪದ ಸಾರೂಪ್ಯ, ಶಾಪದ ಸಾರೂಪ್ಯ, ಮರಣದ ಸಾರೂಪ್ಯ, ಅಂದ್ರೆ ಸೈತಾನನ ಸಾರೂಪ್ಯಕ್ಕೆ ಹೋಗಿಬಿಟ್ಟ ಒಂದು ಗುಂಪಾಗ್ತದೆ. ಈಗ ನಾವು ದೇವರ ಸಾರೂಪ್ಯ ಕಳಕೊಂಡು ಈ ಪಾಪ ಶಾಪ ಮರಣಗಳಿಗೆ ಹೋಲಿಕೆ ಆಗುವಂತ ಆ ರೂಪಕ್ಕೆ ನಾವು ಹೋದದರಿಂದ ಯೇಸು ನಮ್ಮ ಹಾಗೆ ಆದನು ಎಂಬುದಾಗಿ ಬರ್ತದೆ. ಮತ್ತೆ ತಿರುಗಿ ನಮ್ಮ ಕುರಿತು ಹೇಳಲ್ಪಟ್ಟ ಇನ್ನೂ ಕೆಲವು ಮಾತುಗಳು ಯಾವುದಂತ ಹೇಳಿದ್ರೆ, ಮರಣ ಭಯದ ದೆಸೆಯಿಂದ ಜೀವಮಾನವೆಲ್ಲ ದಾಸತ್ವದೊಳಗಿದ್ದವರು. ನಂತರದಲ್ಲಿ ನಮ್ಮ ಕುರಿತು ಹೇಳಲ್ಪಟ್ಟ ಮತ್ತೊಂದು ಗಂಭೀರವಾದ ಮಾತು 16ನೇ ವಚನದಲ್ಲಿ ಅಬ್ರಾಹ್ಮನ ಸಂತತಿಯವರು. ಹೀಗೆ ನಮ್ಮ ಕುರಿತು ಅನೇಕ ವಿಧವಾಗಿ ಈ ವಾಕ್ಯ ಭಾಗ ಸಂಬೋಧಿಸ್ತದೆ. ಅದರಲ್ಲಿ ತಿರುಗಿ 17ನೇ ವಚನಕ್ಕೆ ಬರುವಾಗ ನಮ್ಮನ್ನು ತಿರುಗಿ ಸಹೋದರರು ಎಂಬುದಾಗಿ ನಿಲ್ಲಿಸ್ತಾನೆ. ಇಲ್ಲಿ ಸಹೋದರರು ಎಂಬುದಾಗಿ ಹೇಳುವಾಗ ಇದರ ಅರ್ಥ ಯೇಸು ಕ್ರಿಸ್ತನು ನಮಗೆ ತನ್ನನ್ನ ಸರಿಸಮ ಮಾಡಿಕೊಂಡ ಎಂಬುದಾಗಿ ಅರ್ಥ. ಅದನ್ನು ನಾವು ಈ ವಾಕ್ಯ ಭಾಗದಲ್ಲಿ ಓದ್ತೇವೆ. ಆತನು ನಮಗೆ ಸರಿಸಮಾನಾಗಿ ಸಹೋದರ ಎಂಬುದಾಗಿ ಹೇಳಿಕೊಂಡ. ಇಲ್ಲಿ ಮುಖ್ಯವಾದ ವಿಷಯ, ಈತನು ನಮಗೆ ನಮಗೆ ದೇವರ ಕನಿಕರ ಉಂಟಾಗುವುದಕ್ಕಾಗಿ ಈತನು ನಮಗಾಗಿ ಮಹಾಯಾಜಕನಾಗ್ತಾನೆ. ಯಾವ ರೀತಿಯಾಗಿ ಮಹಾಯಾಜಕನಾಗ್ತಾನೆ? ಕರುಣೆಯ ನಂಬಿಕೆಯುಳ್ಳ ಮಹಾಯಾಜಕನಾಗ್ತಾನೆ. ಇಲ್ಲಿ ಈತನು ಮಾಡಿದ್ದೇನು? ಒಂದು ಕಡೆ ಆತನು ನಮಗಾಗಿ ಎಲ್ಲರಿಗಾಗಿ ಮರಣ ಅನುಭವಿಸಿದ. ಇನ್ನೊಂದು ಕಡೆ 11ನೇ ವಚನಗಳಿಗೆ ಬರುವಾಗ ಆತನು ಪವಿತ್ರ ಮಾಡುವ ಆತನು ನಾವು ಪವಿತ್ರರಾಗುವವರು. 14ನೇ
ಮತ್ತು 15ನೇ ವಚನಕ್ಕೆ ಬರುವಾಗ, ಆತನು ನಮ್ಮನ್ನ ಮರಣಾಧಿಕಾರಿಯಾದ ಸೈತಾನ್ನಿಂದಲೂ ಜೀವಮಾನದಲ್ಲೆಲ್ಲ ನಾವು ಜೀವಮಾನ ಪೂರ್ತಿ ದಾಸತ್ವದ ಮರಣದ ಭಯ ಅನುಭವಿಸಿದ್ವಲ್ಲ, ಈ ಮರಣದ ಭಯದಿಂದ ನಮ್ಮನ್ನು ಬಿಡಿಸುವವನಾಗಿ ಈತನು ನಮಗಾಗಿ ತೋರ್ಪಡ್ತಾನೆ. ಇಲ್ಲಿ ಆತನು ಮಾಡುವಂತ ಇನ್ನೊಂದು ಬಲವಾದ ಕಾರ್ಯವೇನಂತ ಹೇಳಿದ್ರೆ, ಈತನು ದೇವದೂತರ ಕೈ ಹಿಡಿಲಿಲ್ಲ. ವಾಕ್ಯ ಹಾಗೆ ಹೇಳ್ತದೆ 16ನೇ ವಚನದಲ್ಲಿ, ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ನಮ್ಮನ್ನು ಆತನು ಅಬ್ರಾಹ್ಮನ ಸಂತತಿ, ಶ್ರೇಷ್ಠವಾದ ಸಂತತಿ, ಆಶೀರ್ವಾದದ ಸಂತತಿ, ಆಶೀರ್ವದಿಸುವ ಸಂತತಿ, ಈ ಸಂತತಿಯವರಾಗಿ ಮಾಡುವುದಕ್ಕೋಸ್ಕರ ನಮ್ಮ ಕೈ ಹಿಡಿದಿದ್ದಾನೆ. ಆದರೆ ನಮಗೆ ಅಡ್ಡಲಾಗಿದ್ದ ಪಾಪ, ಈ ಪಾಪ ನಿವಾರಣೆ ಮಾಡುವಂಥದ್ದು 17ನೇ ವಚನದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿರುವಂಥ ಬಹಳ ಗಂಭೀರವಾದ ವಿಷಯ. ಮನುಷ್ಯರಾದ ನಾವು ಪಾಪ ಮಾಡ್ತೇವೆ, ಆದರೆ ಅದನ್ನು ಗಂಭೀರವಾಗಿ ತಕ್ಕೊಳ್ಳೋದಿಲ್ಲ. ಆದರೆ ನಾವು ಪಾಪದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ದೇವರದನ್ನು ಗಂಭೀರವಾಗಿ ತೆಗೆದುಕೊಂಡು ದೇವರು ನಮಗೆ ರಕ್ಷಕನಾಗಿ ತೋರ್ಪಡಲಿಕ್ಕೆ ಮುಖ್ಯವಾದ ಕಾರಣ ಪಾಪ ನಿವಾರಣೆಗಾಗಿ. ಹಾಗಾದರೆ ಪಾಪ ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಆತನು ಕರುಣೆ ಮತ್ತು ನಂಬಿಕೆ. ಪಾಪ ಮಾಡಿದವರು ಪೊಲೀಸ್ಗೂ ಅಥವಾ ಕೋರ್ಟಿಗೂ ಸಿಕ್ಕಿದ್ರೆ ಶಿಕ್ಷೆ ಬರ್ತದೆ, ಆದರೆ ನೀತಿಯುಳ್ಳ ದೇವರು ನಮಗೆ ದಂಡಿಸ್ಲಿಕ್ಕೆ ಆತನಿಗೆ ಎಲ್ಲಾ ಹಕ್ಕು ಇದ್ದರೂ ಆತ ನಮ್ಮನ್ನು ದಂಡಿಸದೆ, ಶಿಕ್ಷಿಸದೆ ಆತನ ಕನಿಕರದಿಂದ ಕ್ಷಮಿಸಬೇಕಂತಿದ್ದಾನೆ. ಇದನ್ನು ಕೇಳುವ ಪ್ರಿಯ ದೇವ ಮಗುವೆ, ನೀನು ಯಾವುದೇ ಪಾಪದಲ್ಲಿದ್ದರೂ ದೇವರು ನಿನ್ನನ್ನು ಕ್ಷಮಿಸಬೇಕಂತಿದ್ದಾನೆ. ನಿನ್ನ ಧೈರ್ಯದಿಂದ ನೀನು ಆತನ ಬಳಿಗೆ ಬಾ. ವಾಕ್ಯ ಹೇಳ್ತದೆ, ತಾನೇ 18ನೇ ವಚನದಲ್ಲಿ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಯಾವ ಪಾಪ ನಿನ್ನನ್ನು ಶೋಧನೆಗೊಳಪಡಿಸಿ ನಿನ್ನನ್ನು ಬಾಧಿಸ್ತಿದೆಯೋ ಅದರಿಂದ ಬಿಡುಗಡೆ ಕೊಡುವಂಥ ರಕ್ಷಕನು ಯೇಸು ಕ್ರಿಸ್ತನು. ಇದಕ್ಕಾಗಿ ದೇವರು ಭೂಮಿಗೆ ಮನುಷ್ಯನಾಗಿ ಬಂದ. ಆತನ ಬಳಿಗೆ ಬರುವವರಿಗೆ ಪಾಪದಿಂದ ಬಿಡುಗಡೆ ನಿಶ್ಚಯ. ನಮ್ಮನ್ನ ಸೈತಾನ ಕೆಲವು ವಿಷಯಗಳಲ್ಲಿ ಶೋಧಿಸಿರಬಹುದು, ಆದರೆ ಯೇಸು ಕ್ರಿಸ್ತನನ್ನ ಸೈತಾನನು ಆತನ ಮನುಷ್ಯನಾಗಿ ಕಾಣಿಸಿಕೊಂಡಾಗ ಎಲ್ಲಾ ವಿಷಯಗಳಲ್ಲಿ ಶೋಧಿಸಿದ್ದಾನೆ, ಆದರೆ ಆತನು ಪಾಪ ಮಾಡಲಿಲ್ಲ. ಹಾಗಾಗಿ ನಿನ್ನ ಶೋಧನೆಯ ಸ್ವರೂಪ ಏನೆಂಬುದು ಆತನಿಗೆ ಗೊತ್ತು. ನಿನಗೆ ಬಿಡುಗಡೆ ಮಾಡುವ ಸಾಮರ್ಥ್ಯ ಆತನಿಗುಂಟು. ಆತನು ಸುರಿಸಿದ ರಕ್ತದಿಂದಲೇ ಆ ಪಾಪ ಪರಿಹಾರವಾಗ್ತದೆ. ಆತನ ಬಳಿಗೆ ಬರೋಣ. ಆತನ ಕನಿಕರದಿಂದ ನಮ್ಮನ್ನ ಕ್ಷಮಿಸಿ ಸೇರಿಸಿಕೊಳ್ಳುವ ದೇವರು. ಪ್ರಾರ್ಥನೆ ಮಾಡೋಣ. ಮಹಾಕನಿಕರುಳ್ಳ ಪರಲೋಕ ತಂದೆಯೇ, ನಾವು ಮರಣ ಭಯದಲ್ಲಿ ದಾಸತ್ವದಲ್ಲಿ ಇದ್ದವರಪ್ಪ, ಮರಣಾಧಿಕಾರಿಯ ಅಧೀನಕ್ಕೆ ಒಳಪಟ್ಟವರು. ನಾವು ರಕ್ತ ಮಾಂಸಧಾರಿಗಳಪ್ಪ, ಎಲ್ಲಿಯೂ ನಾವು ನಿನಗೆ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೂ ನಮ್ಮನ್ನ ನೀನು ಕರ್ತನೆ ಬಹುಮಂದಿ ಪುತ್ರರು ಎಂಬುದಾಗಿ ನೋಡಿದಿ. ನೀನು ನಮ್ಮನ್ನ ಕರ್ತನೆ ಪವಿತ್ರರಾಗುವರೆಂಬುದಾಗಿ ನೋಡಿದಿ, ಸಹೋದರರೆಂಬುದಾಗಿ ನೋಡಿದಿ, ಮಕ್ಕಳೆಂಬುದಾಗಿ ನೋಡಿದಿ, ಅಬ್ರಾಹ್ಮನ ಸಂತತಿಯವರೆಂಬುದಾಗಿ ನೋಡಿದಿ. ಕರ್ತನೆ, ಈ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಇದನ್ನು ಯಾರು ಧೈರ್ಯದಿಂದ ನಿನ್ನ ಬಳಿಗೆ ನಿನ್ನಿಂದ ಕನಿಕರ ಪಡ್ಕೊಳ್ಳುವುದಕ್ಕಾಗಿ ಹಂಬಲಿಸ್ತಿದ್ದಾರೋ ಯೇಸು ಕ್ರಿಸ್ತನ ಹೆಸರಲ್ಲಿ ಕನಿಕರ ಬರಲಿ. ಕರ್ತನೆ, ಪಾಪದಿಂದ ಅವರಿಗೆ ರೋಗ ಉಂಟಾಗಿದ್ರೆ ನಿನ್ನ ಕನಿಕರದ ನಿಮಿತ್ತ, ಕ್ಷಮಾಪಣೆ ನಿಮಿತ್ತ ಅವರ ಪಾಪ ಕ್ಷಮಿಸಲ್ಪಡಲಿ. ಆ ರೋಗ ಅವರನ್ನ ಬಿಟ್ಟು ಹೋಗಲಿ ಸ್ವಾಮಿ. ಪಾಪದ ನಿಮಿತ್ತ ದೆವ್ವದ ಬಾಧೆ ಇರುವುದಾದ್ರೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈಗಲೇ ಆ ದೆವ್ವದ ಕಾಟ, ಮಾಟಮಂತ್ರಗಳ ಕಾಟ ಯೇಸು ಕ್ರಿಸ್ತನ ಹೆಸರಲ್ಲಿ ಅವನ್ನ ಬಿಟ್ಟು ಹೋಗಲಿ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಅರ್ಪಣೆ ಕೊಡ್ತೇವೆ. ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿ, ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.